ಜಿಲ್ಲೆಯ PW ಕ್ರೀಡಾ ಸ್ಟೂಡೆಂಟ್ KCETಯಲ್ಲಿ 54th ರ್ಯಾಂಕ್ ಅನ್ನು ಪಡೆದಿದ್ದಾರೆ. ನಮಗೆ ಸುಮಾರು ಮಕ್ಕಳು ವಾಟ್ಸ್ಆ್ಯಪ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ಕೇಳ್ತಾ ಇದ್ರು ಕಮೆಂಟ್ಸ್ ಹಾಕಿ, ಮ್ಯಾಮ್ ಇದು ಹೇಗೆ ಶ್ರೇಯ ಅವರು ಇಷ್ಟು ಒಳ್ಳೆ ರ್ಯಾಂಕ್ ಅನ್ನು ತಗೊಂಡಿದ್ದಾರೆ, ಅವರು ಏನು ಸ್ಟ್ರಾಟಜಿಯನ್ನು ಫಾಲೋ ಮಾಡ್ತಿದ್ರು ಅಂತ ಹೇಳಿ. ಸೊ ನಾನು ಇವತ್ತೊಂದು ಸಮ್ಮರಿ ತರ KCETಗೆ ಟಾಪರ್ಸ್ ಯೂಶುವಲಿ ಯಾವ ತರ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ತಾರೆ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೇನೆ ನೋಡಿ. KCETಗೆ ನೀವು ಯಾವ ತರ ಸ್ಟ್ರಾಟಜಿಯನ್ನ ಯೂಸ್ ಮಾಡಬೇಕು, ಸುಮಾರು ಸೆಕ್ಷನ್ಸ್ ಆಗಿ ಇದನ್ನು ನೀವು ಡಿವೈಡ್ ಮಾಡ್ಕೊಳ್ಬೇಕು. ನೋಡಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿ KCETಯಲ್ಲಿ ಕೆಲವಾರು ಚಾಪ್ಟರ್ಸ್ ಅನ್ನ ನಾವು ಹೈ ಈಲ್ಡಿಂಗ್ ಯೂನಿಟ್ಸ್ ಅಂತ ಕರಿತೇವೆ ಅಥವಾ ಹೈ ಈಲ್ಡ್ ಯೂನಿಟ್ಸ್ ಅಂತ ಕರಿತೇವೆ. ಫಿಸಿಕ್ಸ್ಗೆ ನೀವು ನೋಡೋದಾದ್ರೆ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಅದನ್ನು ತಗೊಂಡೋಗಿ ನೋಡಿ. ಹೈ ಈಲ್ಡ್ ಯೂನಿಟ್ಸ್ಗೆ ನೀವು ಪ್ರಯಾರಿಟಿ ಕೊಡಬೇಕು. ಫಾರ್ ಎಕ್ಸಾಂಪಲ್ ಇಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಸಮ್ ಫಿಸಿಕ್ಸ್ ಅಲ್ಲಿ. ಸೊ ಅದನ್ನ ನೀವು ಪ್ರಯಾರಿಟಿ ಕೊಟ್ಟು ಓದಿದ್ರೆ ತುಂಬಾನೇ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ಅದರಿಂದ ಜಾಸ್ತಿ ಮಾರ್ಕ್ಸ್ಗೆ ಕ್ವೆಶನ್ಸ್ ಬರುತ್ತೆ. ಸೊ ಪ್ರಯಾರಿಟೈಸಿಂಗ್ ಹೈ ಈಲ್ಡ್ ಯೂನಿಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದಾದ್ಮೇಲೆ ಡಿಯರ್ ಸ್ಟೂಡೆಂಟ್ಸ್, ಇಷ್ಟ ಆದ್ರೆ ನೆಕ್ಸ್ಟ್ ನೀವು NCERT ಟೆಕ್ಸ್ಟ್ ಬುಕ್, ನೀವು ಅದನ್ನ ಎಷ್ಟು ಚೆನ್ನಾಗಿ ಓದ್ತಾ ಇದ್ದೀರಿ ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ KCET ಕ್ವೆಶನ್ ಪೇಪರ್ ನೋಡೋದಾದ್ರೆ NCERT ಇಂದ ಬರುವಂತಹ ಕಾನ್ಸೆಪ್ಟ್ಸ್, ಅದರಿಂದ ಬರುವಂತಹ ನ್ಯೂಮರಿಕಲ್ಸ್ ಕೇಳ್ತಾರೆ. ಸೊ NCERT ವೆರಿ ವೆರಿ ಇಂಪಾರ್ಟೆಂಟ್. ಅದರಲ್ಲಿ NCERT ಅಲ್ಲಿ ನೀವೇನ್ ಮಾಡಬೇಕು, ಅದನ್ನ ನೀವು ಮಾಸ್ಟರಿಂಗ್ ಮಾಡಬೇಕು. ಮಾಸ್ಟರಿಂಗ್ ದಿ NCERT ವೆರಿ ವೆರಿ ಇಂಪಾರ್ಟೆಂಟ್. ಹೇಗೆ ನಾನು ಹೇಳ್ತಿದ್ದೆ ನೋಡಿ. ಓಕೆ, ಇಷ್ಟ ಆದ್ರೆ ಮೂರನೇ ವಿಷಯ, ನಿಮ್ಮದೇ ಆದಂತಹ ಒಂದು ಫಾರ್ಮುಲಾ ಶೀಟ್ ನಿಮ್ಮ ಹತ್ರ ಇರಬೇಕು. ಒಂದು ಯೂನಿಟ್ ಓದಬೇಕಾದ್ರೆ ಅದರಲ್ಲಿ ಬಂದಿರುವಂತಹ ಫಾರ್ಮುಲೆ ಯಾವುದೆಲ್ಲ, ಸೊ ಫಾರ್ಮುಲಾ ಶೀಟ್ ಮಾಡ್ಕೊಳ್ತೀರಿ. ಜೊತೆಗೆ ಫಾರ್ಮುಲಾ ಶೀಟ್ ಜೊತೆಗೆ ಒಂದು ಪ್ಯಾಟರ್ನ್ ಶೀಟ್ ಅಂತ ಮಾಡಿ. ಪ್ಯಾಟರ್ನ್ ಶೀಟ್ ಅಂದ್ರೆ ಎಲ್ಲ KCET ಎಕ್ಸಾಮ್ಸ್ ಅಲ್ಲಿ ಸೇಮ್ ಪ್ಯಾಟರ್ನ್ ಆಫ್ ಕ್ವೆಶನ್ಸ್ ರಿಪೀಟ್ ಆಗುತ್ತೆ. ಸೊ ಪ್ಯಾಟರ್ನ್ ಶೀಟ್ ಇದ್ರೆ ನಿಮ್ಗೆ ಇನ್ನೂ ಈಸಿ, ಆ ಫಾರ್ಮುಲಾನ ಯಾವ ತರ ಯೂಸ್ ಮಾಡಬೇಕು ಅಂತಾನು ಕ್ಲಾರಿಟಿ ಇರುತ್ತೆ. ಸೊ ಪ್ಯಾಟರ್ನ್ ಶೀಟ್ ಹೇಳ್ತೀರಿ. ಆಮೇಲೆ ಶಾರ್ಟ್ ನೋಟ್ಸ್ ಅದು ಕೂಡ ಇರಲಿ ಜೊತೆಗೆ. ಸೊ ನೀವು ಎಂಟೈರ್ ಟೆಕ್ಸ್ಟ್ ಬುಕ್ ಅನ್ನ ಯಾವತ್ತು ರಿವೈಸ್ ಮಾಡಕ್ ಆಗಲ್ಲ, ಶಾರ್ಟ್ ನೋಟ್ಸ್ ಇದ್ರೆ ನಿಮ್ಗೆ ಈಸಿ ಆಗುತ್ತೆ. ಇಸ್ಂಟ್ ಇಟ್? ಸೊ ಇಷ್ಟ ಆದ್ರೆ ನೆಕ್ಸ್ಟ್ ಒನ್ ಬಂದು ವೆರಿ ವೆರಿ ಇಂಪಾರ್ಟೆಂಟ್, PYQs. ನೀವು ಎಷ್ಟು ಮಾಡಿದ್ರು ಕಮ್ಮಿನೇ. ಸೊ ನಮ್ಮ ಶ್ರೇಯ ಟಾಪರ್ ಕೂಡ ಅದೇ ಹೇಳ್ತಾರೆ. ಆ್ಯಂಡ್ ನೋಡಿ, ಲಾಸ್ಟ್ 10 ಇಯರ್ಸ್ 5 ಇಯರ್ಸು ಅಲ್ಲ 10 ಇಯರ್ಸೇ ಮಾಡಿ PYQs. ವೆರಿ ವೆರಿ ಇಂಪಾರ್ಟೆಂಟ್. ಕ್ವೆಶನ್ಸ್ ರಿಪೀಟ್ ಆಗತ್ತೆ, ನಂಬರ್ಸ್ ಚೇಂಜ್ ಆಗ್ಬೋದು. ನ್ಯೂಮರಿಕಲ್ ಅಲ್ಲಿ ನಂಬರ್ಸ್ ಚೇಂಜ್ ಮಾಡ್ಕೊಡ್ತಾರೆ, ಬಟ್ ಪ್ಯಾಟರ್ನ್ಸ್ ಇಲ್ಲ, ಚೇಂಜ್ ಆಗಲ್ಲ. ಸೊ PYQs ಇಂಪಾರ್ಟೆಂಟ್ ಆಗತ್ತೆ. ಇನ್ನೊಂದು ಚಾಲೆಂಜ್ ಮಕ್ಕಳಿಗೆ ಅಂತಂದ್ರೆ ನೋಡಿ, ಎಕ್ಸಾಮ್ ಹಾಲ್ಗೆ ಹೋಗ್ತಾರೆ, ಎಲ್ಲ ಆನ್ಸರ್ ಗೊತ್ತಿರತ್ತೆ ಮಕ್ಕಳಿಗೆ, ಬಟ್ ಆ ಲಿಮಿಟೆಡ್ ಟೈಮಲ್ಲಿ ಬರೆಯೋಕ್ಕಾಗಲ್ಲ. ಯಾಕೆ? ಪ್ರಾಕ್ಟೀಸ್ ಇಲ್ಲ, ಮಾಕ್ ಟೆಸ್ಟ್ ಬರ್ದಿಲ್ಲ ಅವರು. ಸೊ ಮಾಕ್ ಟೆಸ್ಟ್ ವೆರಿ ಇಂಪಾರ್ಟೆಂಟ್. ಮಾಕ್ ಟೆಸ್ಟ್ ರೆಗ್ಯುಲರ್ ಆಗಿ, ಮಾಕ್ ಟೆಸ್ಟ್ ಒಂದೆರಡು ಅಲ್ಲ, ರೆಗ್ಯುಲರ್ ಅಥವಾ ವೀಕ್ಲಿ ಬೇಸಿಸ್ ಅಲ್ಲಿ ಮಾಡಿ, ರೆಗ್ಯುಲರ್ ಆಗಿ ಮಾಡಿ. ಆ್ಯಂಡ್ ಈ ರೆಗ್ಯುಲರ್ ಆಗಿ ಮಾಡಿದ್ರೆ ನಿಮ್ಗೆ ಏನು ಈಸಿ ಆಗುತ್ತೆ ಅಂತ ಕೇಳಿದ್ರೆ ಡಿಯರ್ ಸ್ಟೂಡೆಂಟ್ಸ್, ರೆಗ್ಯುಲರ್ ಮಾಕ್ ಟೆಸ್ಟ್ ಜೊತೆಗೆ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಕಲಿಬೋದು. ಟೈಮ್ ಮ್ಯಾನೇಜ್ಮೆಂಟ್ ಕ್ಲಾರಿಟಿ ಸಿಗುತ್ತೆ ನಿಮಗೆ. ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಕಲಿಯೋದು ಹೇಗೆ, ಮಾಕ್ ಟೆಸ್ಟ್ ಅನ್ನ ಮಾಡ್ಕೊಂಡು. ಸೊ ಗೊತ್ತಾಯ್ತಲ್ವಾ? ಇಷ್ಟು ಪಾಯಿಂಟ್ಸ್ ಅನ್ನ ನೀವು ಫಾಲೋ ಮಾಡಿ ನಿಮ್ಮ KCET ಪ್ರಿಪರೇಷನ್ ಅಲ್ಲಿ. ನೀವು ಇವಾಗ ಸೆಕೆಂಡ್ PUC ಅಲ್ಲಿದ್ರೆ ಇವಾಗಲೇ ಇದನ್ನ ಫಾಲೋ ಮಾಡಿ, ಗ್ಯಾರಂಟಿ ಆಗಿ ನಿಮಗೆ ಟಾಪ್ ರ್ಯಾಂಕ್ ಬಂದೇ ಬರುತ್ತೆ, ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಆಗೇ ಆಗುತ್ತೆ. ಇನ್ನು ನಿಮ್ಗೆ ಇನ್ನೂ ಜಾಸ್ತಿ ಸಪೋರ್ಟ್ ಬೇಕು PYQs ಅಲ್ಲಿ ಅಥವಾ ಮಾಕ್ ಟೆಸ್ಟ್ ಅಲ್ಲಿ, ವೀಕ್ಲಿ ಮಾಕ್ ಟೆಸ್ಟ್ ಬೇಕಂತ ಇದ್ರೆ ನಿಮ್ಗೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೇನೆ ನೋಡಿ. ಲಕ್ಷ್ಯ KCET 2.0 ಅಂತ ಒಂದು ಬ್ಯಾಚ್ ಇದೆ ನಮ್ಮ ಹತ್ರ. ಆ್ಯಂಡ್ ಅದನ್ನ ನಾವು 3,999ಗೆ ಕೊಡ್ತಾ ಇದ್ದೀವಿ. ಅಂದ್ರೆ ವಿಜಯೋತ್ಸವ ಆಫರ್ ಆಗ್ಬಿಟ್ಟು ಆಫರ್ ಪ್ರೈಸ್ ಬಂದು 3,999 ಇದೆ. ಸೊ ನಿಮ್ಗೆ ಇವಾಗ ಜಾಯ್ನ್ ಆಗ್ಬೇಕು ಅಂತಿದ್ರೆ ಬೆಸ್ಟ್ ಟೈಮ್ ಜುಲೈ 13 ತನಕ ಈ ಆಫರ್ ಪ್ರೈಸ್ ವ್ಯಾಲಿಡ್ ಇರುತ್ತೆ. ಆ್ಯಂಡ್ ನೀವು ಇವಾಗ ಫಸ್ಟ್ PUC ಸ್ಟೂಡೆಂಟ್ಸ್ ಆಗಿದ್ರೆ ಅರ್ಜುನ KCET 2027 ಬ್ಯಾಚ್ ಇದೆ, ಇದರ ಫೀ ಕೂಡ 3,999 ಇರುತ್ತೆ. ನೋಡಿ, KCET ಬೇಡ, ನನಗೆ ಬೋರ್ಡ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅಂತ ಇದ್ದವರು ಪ್ರಗತಿ ಸೆಕೆಂಡ್ PUC 2027 ಬ್ಯಾಚ್ ಅನ್ನು ಜಾಯ್ನ್ ಆಗ್ಬೋದು ಆಫರ್ ಪ್ರೈಸ್ ಅಲ್ಲಿ 1,999. ಸೊ ಇದೆಲ್ಲ ಯೂಶುವಲ್ ಆಗಿ ನನ್ನ ಮಕ್ಳಿಗೆ ಹೇಳ್ತಿರ್ತೇನೆ, ಜುಲೈ 13 ತನಕ ಈ ಆಫರ್ ವ್ಯಾಲಿಡ್ ಇದೆ ಅಂತ ಹೇಳಿ. ಆಮೇಲೆ ಇದು ಫೀಸ್ ಚೇಂಜ್ ಆಗತ್ತೆ. ಓಕೆ ಅಲ್ವಾ? ಸೊ ಮಕ್ಕಳೇ ನೋಡಿ, ಇಲ್ಲಿ ನಿಮಗೆ ಇದಕ್ಕೆ ರಿಲೇಟೆಡ್ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಬ್ಯಾಚ್ ರಿಲೇಟೆಡ್ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಿಮಗೆ ಇನ್ನು KCETಗೆ ಹೆಲ್ಪ್ ಆಗೋ ಥರ ಯಾವ ಥರ ವೀಡಿಯೋಸ್ ಬೇಕು ನೆಕ್ಸ್ಟ್ ಅಂತ ಕಮೆಂಟ್ ಹಾಕಿದ್ರೆ ನಾನು ಅದಕ್ಕೆ ಅಕಾರ್ಡಿಂಗ್ಲಿ ವಿಡಿಯೋ ಮಾಡ್ತೇನೆ. ಓಕೆನಾ?